ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ. ಟೈಮ್ 7 ಗಂಟೆ ಆಗೈತ್ರಿ. ಈಗ ಕಸ ಬಾಂಡೆ ಕಸ ಎಲ್ಲ ಆಗೈತ್ರಿ. ಎಲ್ರದ್ದು ಜಳಕ ಕೂಡ ಆಯ್ತು ನೋಡ್ರಿ. ಇವಾಗ ಬಟ್ಟೆ ತೊಳ್ಯಾಕತ್ತ ನೋಡ್ರಿ. ನಮ್ಮ ನೆಗ್ಯಾನಿ ಬಟ್ಟೆ ತೊಳ್ಯಾತಾರ. ನಾನು ತೊಳಿಬೇಕಂದೆ ಅಕ್ಕಿ ತೊಳೆದು ಹಾಕ್ಲಾಕತ್ತಾರೆ. ಅವರು ಕೆಲ್ಸಕ್ಕೆ ಹೋಗ್ತಾರೆ, ಜಲ್ದಿ ಮಾಡತ್ತಾರೆ ಕೆಲಸ. ಈಗ ಕೆಲಸ ಈಗ ಹೆಂಗಂದ್ರೆ ರೀ, ಬಿಸಿಲು ದಿನಕ್ಕೆ ಜಲ್ದಿನ ಎದ್ದು ಕೆಲಸ ಮುಗಿಸ್ಬೇಕ್ರಿ. ಮನ್ಯಾಂದ ಹೊರಗಡೆ ಹೋಗೋದಾದ್ರೆ ನೋಡ್ರಿ, ಬಿಸಿಲು ಆಯ್ತಂದ್ರೆ ಜಾಸ್ತಿ ಕಾವಾಗಕ್ಕೆ ಚಾಲೂ ಮಾಡಿಬಿಡ್ತೈತಿ, ಏನು ಮಾಡೋಕ್ಕಾಗಂಗಿಲ್ಲ. ಅದಕ್ಕೋಸ್ಕರನೇ ರೀ ಎಲ್ಲರದು ಜಳಕ್ಕಾಗೈತ್ರಿ. ರೊಟ್ಟಿ ಸ್ವಲ್ಪ ಮಧ್ಯಾಹ್ನ ಬಂದು ಬಿಸಿ ಮಾಡ್ಬೇಕತ್ತೆ. ರೊಟ್ಟಿ ಮಾಡಿಲ್ಲ ರೀ. ಚಹಾ ಮಾಡ್ತೀವಿ. ಚಹಾ ಕುಡಿದು ಒಲೆ ಮೇಲ್ಗಡೆ ನೋಡ್ರಿ ಸಾಂಬಾರು ಮಾಡಿದ್ದೆ ರೀ. ಗ್ಯಾಸ್ ಮ್ಯಾಗ ಕುದಿಲಾಕಿಟ್ಟಿದ್ದೆ. ಸ್ವಲ್ಪ ಕುದಿ ಬರೋಣ ನೀರು ಕಾಯಿಸ್ಕೊಂಡಿದ್ದಕ್ಕೆ ಚಿತ್ರಲೆ ಅದ್ರ ಮ್ಯಾಗ ಕುದಿಲಾಕಿಟ್ಟು ಹೋಗಿ ಅಂಟಿಂದ್ರೆ ಚಿತ್ರಾನ್ನ ಮಾಡಿದ್ದೆ ನೋಡ್ರಿ. ಚಿತ್ರಾನ್ನ ಐತ್ರೆ. ಈಗೇನು ರೊಟ್ಟಿ ಮಾಡಲ್ಲ ರೀ, ಬಿಸಿ ರೊಟ್ಟಿ ಮಾಡ್ತೀನಿ ರೀ ಮಧ್ಯಾಹ್ನ ಬಂದು. ಬಟ್ಟೆ ಅದಾವ್ರಿ, ಬಟ್ಟೆ ಬಾಂಡೆ ಸ್ವಲ್ಪ ಅದಾವು. ಎಲ್ಲ ಇಲ್ಲೇ ಮಾಡ್ಕೋತ ಕೂತ್ನಂದ್ರೆ ಬಿಸಿಲು ಹಾಕೈತ್ರಿ. ಅದಕ್ಕೆ ಬಟ್ಟೆ ಹೊಲಿಬೇಕತ್ತೇಳಿ ಹೊಂಟಿ ನೋಡ್ರಿ ಅಂಗಡಿಗೆ. ಬರ್ರಿ ಸ್ನೇಹಿತರೆ, ಇವತ್ತಿನ ಡೇ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕು ಶೇರು ಕಮೆಂಟು ಮಾಡೋದ ಮರ್ಯಾಕೆ ಹೋಗ್ಬೇಡ್ರಿ ಸ್ನೇಹಿತರೆ. ಅಂಗಡಿಗೆ ಬಂದು ಎಲ್ಲ ಕಡೆ ಕಸ ಹೊಡಿಗಿ ನೀರು ಕೂಡ ಹೊಡೆದಿದ್ದೆ ನೋಡ್ರಿ. ಎಲ್ಲ ಕಡೆ ಕಸ ಹೊಡಿಗಿ ಈ ಥರ ಇರ್ತೈತ್ರಿ ಮುಂಜಾನೆ ಟೈಮ್. ಅಂಗಡಿ ಯಾರ್ದೆಲ್ಲ ಅಂಗಡಿ ಇರ್ತೈತಿ ನೋಡ್ರಿ. ಈ ಥರ ಮನ್ಯಾಗ ಹೆಂಗೆ ನಾವು ಸ್ವಚ್ಛ ಇರ್ತೀವ್ರಲ್ಲ ಹಾಗೆ ನೋಡ್ರಿ, ಅಂಗಡಿ ಮುಂದೆ ಕೂಡ ಈ ಥರ ಕಸ ಹೊಡೆದು ಎಲ್ಲ ಕ್ಲೀನಾಗಿ ನೀರು ಹೊಡೆದಿದ್ದೀನಿ ರೀ. ಇಲ್ಲಿ ಕೂಡ ಸ್ವಲ್ಪ ಅದು ಸಿಮೆಂಟ್ ಕಿಳ್ತಾ ಇತ್ತು, ಅಲ್ಲಿ ಕೂಡ ಸ್ವಲ್ಪ ನೀರು ಹೊಡೆದಿದ್ದೀನಿ ರೀ. ಇವತ್ತು ಬಸವ ಜಯಂತಿ ಅಲ್ರಿ. ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳ ನೋಡಿ. ನಿನ್ನೆ ಬ್ಲೌಸ ಹೊಲ್ಯಾಕತ್ತಿದ್ದಾರೆ, ಅದು ಅರ್ಧಕ್ಕೆ ಆಯ್ತು ರೀ. 2-3 ಬ್ಲೌಸ್ ಕಟಿಂಗ್ ಮಾಡಿದ್ದಾರೆ ನಿನ್ನೆ. ಇದು ಒಂದು ಕಂಪ್ಲೀಟ್ ಮುಗ್ಯಾಕೆ ಬಂದೈತ್ರಿ. ಇನ್ನೆಲ್ಲ ತೋಳದು ಇನ್ನು ಅಟ್ಯಾಚ್ ಮಾಡಿಬಿಟ್ರೆ ರೀ ರೆಡಿ ಆಗ್ತೈತ್ರಿ ಬ್ಲೌಸ. ಯಾವ ಥರ ಬಂದೈತೆ ನೋಡ್ರಿ. ಇದು ನೆಕ್ ಡಿಸೈನ್ ಮಾಡಿ ನೋಡ್ರಿ, ಪೋಟ್ಲಿ ಬಟನ್ ಕೊಟ್ಟು. ಕೇವಲ ನಾವು 5 ರೂಪಾಯಿ ಈ ಥರ ಪೋಟ್ಲಿ ಬಟನ್ನು ಸಿಗತ್ತೆ ರೀ. ಈ ಥರ ಇದು ನೋಡಿ, ಕಲರ್ ಆಗಿರ್ತೈತಿ. 5 ರೂಪಾಯಿಗೊಂದು ಪ್ಯಾಕೆಟ್ ಸಿಗ್ತೈತ್ರಿ. ಒಂದು ತೊಗೊಂಡು ಬಂದು ನಾವು ಬಟ್ಟೆ ಒಳಗಡೆನೆ ಹಾಕಿ ಈ ಥರ ಸುತ್ಕೊಂಡ್ಬಿಟ್ಟು ರೆಡಿ ಮಾಡಿ ಹಚ್ಬೇಕು ನೋಡ್ರಿ. ಇಷ್ಟು ನಾವು ಒಂದು ಸ್ವಲ್ಪ ಪ್ರಯತ್ನ ಪಟ್ಟು ಟೈಮ್ ಕೊಟ್ಟು ಹೊಲ್ದೀವಂದ್ರೆ ಜಾಸ್ತಿ ಅಮೌಂಟ್ ಅರ್ನಿಂಗ್ ಮಾಡ್ಬೋದು ನೋಡ್ರಿ. ಇದು ನೋಡ್ರಿ ಬಟನ್ನ, ಶೋ ಬಟನ್ ರೀ. ಇದು ಯೆಲ್ಲೋ ಕಲರ್ ಇತ್ತು. ಇದೇ ಬಟ್ಟೆ ಕೊಟ್ಟು ಯೆಲ್ಲೋ ಕಲರ್ ಅಂದರೆ ಎಲ್ಲದಕ್ಕೂ ಮ್ಯಾಚ್ ಆಗ್ತಾವತ್ತೆ. ಒಂದೊಂದು ಕಲರ್ಗೆ ಒಂದೊಂದು ಥರ ಸಿಗಲ್ಲ. ಅದಕ್ಕೆ ಯೆಲ್ಲೋ ಕಲರ್ದು ಪಾಕೆಟ್ ತೊಗೊಂಬಂದೆ. ಅದನ್ನ ಒಳಗಡೆ ಹಾಕಿಬಿಟ್ಟು ಬಟ್ಟೆ ಮೇಲ್ಗಡೆ ಹಾಕಿ, ಈ ಬಟ್ಟೆನ ತೊಗೊಂಡು ಮೇಲ್ಗಡೆ ಹಾಕಿ ಸುತ್ತಿಬಿಟ್ಟು ದಾರದಲ್ಲೇ ಸುತ್ತಿ ಈ ಥರ ಬಟನ್ ಮಾಡಿ ನೋಡ್ರಿ ಯಾವ ಥರ ಬಂದೈತ್ರಿ. ಹೆವಿ ಸೈಜ್ ಐತ್ರಿ ಇದು. ದಪ್ಪ ಭಾಳ ಹೆವಿ ದಪ್ಪ ಇದ್ದಾರೆ ಅವರು. 42 ಇಂಚ್ ಬ್ಲೌಸ್ ನೋಡ್ರಿ. ಇದು ಎದೆ ಸುತ್ತತ್ತೆ 42 ಇಂಚ್ ಐತ್ರಿ. 10.5 ಅಂದ್ರೆ 10.5 4 ನೋಡ್ರಿ, 42 ಐತಿಲ್ರಿ. ಅಷ್ಟು ಹೆವಿ ಸೈಜ್ ಐತಿ. ಇದು ಯಾವ ಥರ ಕುಂಡಿರ್ತೈತೆ ಗೊತ್ತಿಲ್ಲ. ಅವರು 5 ಬ್ಲೌಸ್ನ್ಯಾಗ ಇನ್ನೂ ಒಂದು ಬ್ಲೌಸ ಇದೇ ಥರ ಹೊಲಿದೈತ್ರಿ. ಇನ್ನೂ ಒಂದು ಬ್ಲೌಸ ಇದೇ ಥರ ಹೊಲಿದೈತಿ. ಈ ಥರ ಪೋಟ್ಲಿ ಬಟನ್ ಕೊಡ್ಬೇಕಾದ್ರೆ ನಾವು ಪೂಟ, ಇದು ಸ್ಟಿಚಿಂಗ್ ಪೂಟ ಐತಲ್ಲ ಡಬಲ್ದು, ಇದನ್ನ ಚೇಂಜ್ ಮಾಡಿಬಿಟ್ಟು ಇದು ಸಿಂಗಲ್ ಪೂಟ ಹಾಕ್ಬೇಕ್ರಿ. ಇದು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಇರ್ತೈತ್ರಿ. ಈ ಸೈಡ್ ಒಂದು ಇರ್ತೈತಿ, ಈ ಸೈಡ್ ಒಂದು. ಈ ಸೈಡ್ ಹಾಕಿ ನಾವು ಈ ಥರ ಪೋಟ್ಲಿ ಬಟನ್ನ ಅಟ್ಯಾಚ್ ಮಾಡ್ಬೋದು ನೋಡಿ. ನೀಟಾಗಿ ಕೂಡ್ತೈತ್ರಿ. ಅಲ್ಲಿ ಇದು ಆಗಂಗಿಲ್ಲ, ಎತ್ಕೊಳಂಗಿಲ್ಲ. ನೋಡಿಬೇಕಾದ್ರೆ ಎಷ್ಟು ಚಂದ ನೀಟ್ ಕಾಣಕತ್ತೈತ್ರಿ. ಈ ಥರ ಬ್ಲೌಸ್ ಯಾರಿಗೆಲ್ಲ ಸ್ಟಿಚಿಂಗ್ ಮಾಡಿಸ್ಕೋಬೇಕನ್ನೋರು ನನಗೆ ಆರ್ಡ್ರ್ ಕೊಡ್ಬೋದು ನೋಡಿ. ಆರ್ಡ್ರ್ ಕೊಡ್ಬೋದ್ರಿ. ನಾನು ಸುತ್ತಮುತ್ತಲಿನ ಹಳ್ಳಿಯವ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ, ಹಾಗೆ ನನ್ನ ವ್ಯೂವರ್ಸಿಗೆ ಯಾರಿಗಾದರೂ ಈ ಥರ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನಿಸೋರು ಕೂಡ ನನಗೆ ಕಮೆಂಟ್ ಮಾಡಿ. ನನ್ನ ವಾಟ್ಸಪ್ ನಂಬರ ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ಜಾಸ್ತಿ ಜನ ನನಗೆ ಸ್ಟಿಚಿಂಗ್ ಕೊಡ್ತೀನಂತ ಜಾಸ್ತಿ ಜನ ಕಮೆಂಟ್ ಮಾಡ್ರಂದ್ರೆ ಅವರಿಗೆ ನಂಬರ ಶೇರ್ ಮಾಡ್ತೀನಿ. ಮುಂದಿನ ವಿಡಿಯೋದಾಗ ನನ್ನ ನಂಬರ್ ಹಾಕ್ತೀನಿ. ನೀವು ಕೊರಿಯರ್ ಮಾಡ್ಬೋದ್ರಿ, ಬಟ್ಟೆ ಕೊರಿಯರ.
ನೋಡ್ರಿ ಯಾವ ಥರ ಬಂದ. ಈ ಥರ ಕೂಡ ಸ್ಟಿಚ್ ಮಾಡ್ತೀನಿ. ಇದಕ್ಕೆ ಗ್ರ್ಯಾಂಡಾಗಿ ಕೂಡ ಮಾಡ್ತೀನಿ. ಕರೆ ನಮ್ಮ ಹಳ್ಳಿ ಕಡೆ ಅಮೌಂಟ್ ಜಾಸ್ತಿ ಕೊಡಂಗಿಲ್ಲ ರೀ. ಇದು ಜಾಸ್ತಿ ಈ ಥರ ಡಿಸೈನ್ ಕೊಟ್ಟು ಬಟ್ಟೆ ಬ್ಲೌಸಿಗೆ ಎಷ್ಟೆಲ್ಲ ರೇಟ್ ತೊಗೋತೀರಿ ನೀವು ಟೈಲರ್ಗಳು ಇದ್ದವರು ನನ್ನ ವಿಡಿಯೋ ನೋಡ್ತಾ ಇದ್ರಂದ್ರೆ ನೀವು ಎಷ್ಟು ತೊಗೋತೀರ ಅಂತ ಕಮೆಂಟ್ ಮಾಡಿರಿ. ನಾನು ಇನ್ನೂ ಇದಕ್ಕೆ ಡಿಸೈಡ್ ಮಾಡಿಲ್ಲ, ಅಮೌಂಟ್ ಎಷ್ಟು ತೊಗೋಬೇಕಂತ ಅವ್ರಿಗೆ ಹೇಳಿಲ್ಲ. ಅವರು ವಾಟ್ಸಪ್ಪಲ್ಲಿ ಈ ಡಿಸೈನ ಶೇರ್ ಮಾಡಿದರು. ಅದಕ್ಕೋಸ್ಕರ ನೋಡ್ಯಾರಿ ಅವರು ಬೇರೆ ಕಡೆ ನೋಡಿ ವಾಟ್ಸಪ್ಪಲ್ಲಿ ಶೇರ್ ಮಾಡಿದರು. ಇದೇ ಥರ ನಮ್ಗೆ ಸ್ಟಿಚ್ ಮಾಡಿಕೊಡ್ರಿ ಅಂಥೇಳಿ. ನೀವು ನನ್ನ ಟೈಲರ್ಗಳು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಇದಕ್ಕೆ ಅಮೌಂಟ್ ಎಷ್ಟು ತೊಗೋಬೇಕಂತ ಕಮೆಂಟ್ ಮಾಡಿ. ಬಟ್ಟೆ ಹೊಲಿತೀನಿ ರೀ. ನಾ ಆಲ್ಮೋಸ್ಟ್ ಇದನ್ನೆಲ್ಲ ಮುಗ್ಸಕ್ಕೆ ಬಂದೈತ್ರಿ. ನಾನು ಸ್ವಲ್ಪ ಐತ್ರಿ ಬಟ್ ಮುಗಿಸಿ ಮತ್ತು ಕಟಿಂಗ್ದು ಜಾಸ್ತಿ ಅದಾವ್ರಿ ಎಲ್ಲ ಬಟ್ಟೆ ಹಿಂಗೆ ಇಟ್ಟೀನಿ ರೀ. ಸೆಕೆ ಆಗ್ತೈತೆ ಅಂತ ಪ್ಯಾನ್ ಇಟ್ಟೀನಲ್ಲಿ. ಮತ್ತು ಇವ್ರ ತೋಳು ಸೈಜ್ ನೋಡ್ರಿ ಎಷ್ಟು ಹೆವಿ ಅದಾವ್ರಿ. ನೋಡ್ರಿ ಬೇಕಾದ್ರೆ ತೋಳು ನೋಡ್ರಿ ಇವರು ಇಷ್ಟು ಲಾಂಗ್ ಶಾರ್ಟ್ ತೋಳದವ್ರೆ. ನನಗನ್ಸುತ್ತೆ ಇಲ್ಲಿ ಪೋಟ್ಲಿ ಬಟನ್ ಕೊಟ್ಟರೆ ಚೆನ್ನಾಗಿ ಚಂದ ಕಾಣ್ತೈತೆ ಅಂತ ಅನಿಸ್ಲತ್ತೈತ್ರಿ. ಆದರೆ ಅವ್ರ ತೋಳಿಗೆ ಹೇಳಿಲ್ಲ ರೀ. ಅದಕ್ಕೋಸ್ಕರ ನೋಡ್ರಿ ಬೆಳಿಗ್ಗೆ ಜಲ್ದಿ ಬಂದು ನಾನು ಸ್ಟಿಚ್ ಮಾಡ್ಬೇಕಂದ್ರೆ ಇದೆಲ್ಲ ಕೆಲಸ ಇರ್ತೈತ್ರಿ. ಬಂದು ಮತ್ತು ಅರ್ಧ ತಾಸು ಮೇಲೆ ಐತ್ರಿ. ಎಲ್ಲ ಕಡೆ ಸ್ವಚ್ಛ ಮಾಡಿ ನಾನು ಸ್ಟಿಚಿಂಗ್ ಮಾಡಕ್ಕೆ ಬಿಡ್ಬೇಕಂದ್ರೆ ಈ ಟೈಮ್ ಆಯ್ತು. 9 ಗಂಟೆ ಆಗಕ್ಕೆ ಬಂದೈತ್ರಿ ಟೈಮ. ಹೆಂಗೈತೆ ನೋಡ್ರಿ ನೇಚರ್ ಹೊರಗಡೆ ವಾತಾವರಣ ನೋಡ್ರಿ. ಇನ್ನು ಬಿಸಿಲು ಅಲ್ಲಲ್ಲಿಗೆ ಬಿಸಿಲು ಬರ್ತಾ ಇದೆ. ಸೆಕೆ ಭಾಳ ರೀ ಈಗ. ಸೆಕೆಗಾಲಕ್ಕ ಅಲ್ವಾ. ಆಡಿಗೆ ಮೇವು ಐತ್ರಿ. ಆಡಿಗೇನು ಬಿಡಂಗಿಲ್ಲ. ಆಡ ಮೇವು ತಂದಿಟ್ಟಾರ ನಮ್ಮ ಮನೆಯವರು. ಇವಾಗ ಬಸ್ಸು ಜಯಂತಿ ಅಲ್ರಿ, ಬಸವ ಜಯಂತಿ. ಅದಕ್ಕೋಸ್ಕರ ನೋಡ್ರಿ ಅಲ್ಲಿ ಎತ್ತುಗಳು ತೊಳಿತಾ ಇದ್ದಾರೆ. ಎಲ್ಲರೂ ಬಣ್ಣ ಹಚ್ತಾರೆ. ಇವಾಗ ಹನುಮಾನ್ ದೇವ್ರ ಪೂಜೆ ಕೂಡ ಮಾಡ್ತಾ ಇದ್ದಾರೆ ನೋಡ್ರಿ. ಇಲ್ಲಿ ಅಜ್ಜಾರ ಹನುಮಪ್ಪನ ಪೂಜೆ ಮಾಡತ್ತಾರೆ. ನಾನು ಟೈಮ್ ಇನ್ನು ಹಾಗೆ ಹೋಗ್ತಾ ಇದ್ದೆ ರೀ. ನಾನು ಬಟ್ಟೆ ಹೊಲಿತೀನಿ ರೀ ಜಲ್ದಿನೇ. ಇನ್ನು ಅದನ್ನೊಂದು ಮುಗಿಸಿ ಇನ್ನು 3 ಮುಗಿಸ್ಬೇಕು ಅನ್ನೋದೈತ್ರಿ. ಮಧ್ಯಾಹ್ನ ಹೋಗಿ ಬಟ್ಟೆ ಭಾಂಡೆ ಅಡುಗೆ ಮಾಡ್ಬೇಕ್ರಿ. ಮತ್ತು ಮಧ್ಯಾಹ್ನ ಹೋಗ್ಯಾರಿ ನಮ್ಮ ಮನೆಯವರು ಗಳೆಗೆ ಹೋಗ್ಯಾರ. ಈಗ ಗಳೆಗೆ ಹೊಡ್ಯಕ್ಕೆ ಹೋಗ್ಯಾರ. ನಾಷ್ಟ ಮಾಡಿಬಿಟ್ಟು ಹೋಗ್ಯಾರ. ನಾಷ್ಟ ಮಾಡಿ ಹೋಗ್ಯಾರ. ಅದಕ್ಕೆ ಮಧ್ಯಾಹ್ನ ಬರೋಣ ಬಿಸಿ ರೊಟ್ಟಿ ಮಾಡಿಕೊಟ್ರತಿ. ಮಾಡ್ರಿ ಮಿರಿ ಈಗೆಲ್ಲ ತಂಗಳ ಆಗಿಬಿಡ್ತಾರೆ. ಮಧ್ಯಾಹ್ನ ತನ ಅವಾಗೆ ಮತ್ತು ಗ್ಯಾಸಿನ ಮ್ಯಾಗ ಮಾಡ್ಬೇಕಂತೇಳಿ ಜಲ್ದಿ ಬಂದೀನಿ ನೋಡ್ರಿ. ಇಷ್ಟು ಉಳ್ದ ನೋಡ್ರಿ. ಎಷ್ಟು ಚಂದ ನೀಟ್ ಕಾಣ್ತಾವ ನೋಡ್ರಿ ಪೋಟ್ಲಿ ಬಟನ. ರೌಂಡ್ ಸೇಪ ಈ ಥರ ದಾರ ತೊಗೊಂಡು ಸುತ್ತಬೇಕ್ರಿ. ಇದನ್ನು ಇವು ಇಷ್ಟು ಒಂದು ಸೈಜ್ ತೊಗೊಂಡು ಸುತ್ಕೋಬೇಕು ನೋಡ್ರಿ. ಇವನು ಸಣ್ಣ ದೊಡ್ಡ ಇರ್ತಾರೆ ಅದ್ರೊಳಗೆ. ಇದು ಪೋರ್ಟ್ ಚೇಂಜ್ ಮಾಡಿದಾರಲ್ಲ, ಸ್ಕ್ರೂ ಡ್ರೈವರ್ ಇಲ್ಲೇ ಇಟ್ಟಿದ್ದೀನಿ ರೀ ಅವನ್ನೆಲ್ಲ. ಮತ್ತು ಇದನ್ನು ಚೇಂಜ್ ಮಾಡಿ ಅದನ್ನು ಹಾಕ್ಬೇಕ್ರಿ. ಈಗ ತೋಳು ಅಟ್ಯಾಚ್ ಮಾಡ್ತೀನಲ್ಲ, ಇದನ್ನು ಚೇಂಜ್ ಮಾಡ್ಕೋತೀನಿ ರೀ. ಮತ್ತು ಇದು ಬ್ಲೌಸ್ ಸ್ಟಿಚಿಂಗ್ ಮಾಡಿ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. ಬ್ಲೌಸ್ ಮುಗೀತ್ರಿ. ಇದು ಒಂದ ತೋಳು ಅಟ್ಯಾಚ್ ಮಾಡಿದಿತ್ತು. ಇಲ್ಲೇ ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡು ಇದೆಲ್ಲ ಮುಗಿಸಿದೆ ನೋಡ್ರಿ. ಇವತ್ತು ಪ್ಲೇನ್ ಬ್ಲೌಸ್ ಅದಾವ್ರಿ. ಇವು 3 ಇವತ್ತು ಈಗ ಹಸಿರು ಕಲರ್ ಹಾಕಿನ್ರಲ್ಲ ಇದು ದಾರ. ಇವನು 1-2 ಹೊಲಿತೀನಿ ರೀ. ಈಗ ಮಧ್ಯಾಹ್ನ 12 ಗಂಟೆ ತನಕ ಆಗ್ಬೋದ್ರಿ. 3 ಜಂಪರ್ ಮುಗಿತಾರೆ. 3 ಜಂಪರ್ ಮುಗಿಸಿ ಮನೆಗೆ ಹೋಗ್ಬೇಕು ಅನ್ನೋದೈತ್ರಿ ಪ್ಲ್ಯಾನ. ನೋಡ್ತೀನಿ ರೀ ಎಷ್ಟೆಲ್ಲ ಹೊಲಿತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡ್ರಿ. ಇದು ಹೆವಿ ಸೈಜ್ ನೋಡ್ರಿ. ಇವ್ರದ್ದು ಇನ್ನೂ ಒಂದು ಬ್ಲೌಸ್ ಐತ್ರಿ. ಇನ್ನೊಂದು ಐತ್ರಿ ಬ್ಲೌಸ್ ಇವ್ರದ್ದು. ಆಮೇಲೆ ಕಟ್ ಮಾಡೋದೈತ್ರಿ. ಅದು ಕಟ್ ಮಾಡಿ ಹೊಲಿತೀನಿ ರೀ ಅದನ್ನು. 3 ಅದು ರೀ. ಈಗ ಮೊನ್ನೆ ಒಂದು ಟ್ರಯಲ್ ಮಾಡಕ್ಕೆ ಒಂದು ಕೊಟ್ಟು ಕಳಿಸಿದೆ ರೀ ಹೊಲದ. ಇದು ಅಂದ್ರೆ ಇನ್ನೊಂದು ಐತ್ರಿ. ಅದು ಚಾಕ್ಲೇಟ್ ಕಲರ್ ನೋಡ್ರಿ. ಅಲ್ಲಿ ಕೆಳಗೆ ಇಟ್ಟು ನೋಡ್ರಿ. ಅದು ಒಂದು ಕಲರ್ ಐತ್ರಿ. ಅದು ಒಂದು ಹೊಲಿಬೇಕ್ರಿ. ಇನ್ನೂ ಭಾಳ ಅದಾವ್ರಿ. ಎಲ್ಲ ಈಗ ಕಟ್ ಮಾಡಿದ್ದು ಇವಷ್ಟು ಹೊಲಿತೀನಿ ರೀ. ಇವು 3 ಬ್ಲೌಸ್ ಹೊಲಿತೀನಿ ನೋಡ್ರಿ. ಇನ್ನು 10 ಗಂಟೆ ಆಯ್ತು ರೀ ಟೈಮ್. 12 ಗಂಟೆಗೆ ತನಕ ಹೊಲಿದು ಮನೆಗೆ ಹೋಗ್ಬೇಕನ್ನುವಂಥದ್ದು ಪ್ಲ್ಯಾನ್ ಐತ್ರಿ. ಬರೀ ಸ್ನೇಹಿತರೆ ಇವು ಬ್ಲೌಸ್ ಹೊಲಿತೀನೋ ಹೊಲಿದು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ಸ್ನೇಹಿತರೆ ಬ್ಲೌಸ್ 2 ಮುಗಿದು ನೋಡ್ರಿ. ಇದು ಒಂದು ಸ್ವಲ್ಪ ಇನ್ನು ಗೋಟ್ ಕಟ್ಟೋದು ಅಷ್ಟೇ ಐತ್ರಿ. ಇಲ್ಲಿ ಪೈಪಿಂಗ್ ಮಾಡೋದು
ಒಂಥರ ಡಿಸೈನ್ ಮಾಡಕ್ಕೆ ಅದನ್ರಿ ಅದಕ್ಕೋಸ್ಕರ ಇದನ್ನ ಗ್ಯಾಪ್ ಇಟ್ಟಿನಿ ನೋಡ್ರಿ. ಡಿಸೈನ್ ಮಾಡೋದೈತ್ರಿ, ಪೈಪಿಂಗ್ ಅಷ್ಟೇ ಕೊಡೋದೈತ್ರಿ, ಅದಷ್ಟೇ ಉಳ್ದೈತ್ರಿ. ಡಿಸೈನ್ ಮಾಡೋದೈತ್ರಿ ಹಿಂದೆ, ಅದು ಮಗ್ಗಿ ಡಿಸೈನ. ಇದು ಒಂಥರ ಮುಗ್ದೈತ್ರಿ. 2 ಜಂಪರ್ ಮುಗಿದ್ರಿ. ಇನ್ನು ಇದೊಂದು ಐತ್ರಿ, ಇದು ಒಂದು ಐತ್ರಿ. ಟೈಮ್ 12:30 ಬಂದೈತ್ರಿ. ಅದಕ್ಕೆ ಅಡ್ಗೆ ಮಾಡ್ಲಕ್ಕ ಹೋಗ್ಬೇಕ್ರಿ ಮನೆಗೆ. ಊಟ ಇಲ್ಲ ರೀ ಇನ್ನ. ಬೆಳಿಗ್ಗೆ ಚಹಾ ಕುಡ್ದು ಬಂದಕ್ಕೆ ಇನ್ನ ಊಟ ಇಲ್ಲ ರೀ. ಇವೆರಡು ಬ್ಲೌಸ್ ಮುಗಿದು, ಅದು ಒಂದು ಅರ್ಧ ಉಳ್ದಿತ್ರಿ, ಅದು ಒಂದು ಮುಗಿಸಿ ಅಂಗಡಿ ಹಿಕ್ಕೊಂಡು ಮನೆಗೆ ಹೋಗ್ತೀನಿ ನೋಡ್ರಿ. ಇನ್ನ ನೀರು ತುಂಬಿಟ್ಕೊಂಡಿದ್ದೆ ರೀ. ನೀರು ಕುಡ್ಕೋತ ಅಂಗಡಿ ಗಿರಾಕಿ ಕೊಡೋದ್ರಿ. ಅಲ್ಲಿ ಅಂಗಡಿ ಗಿರಾಕಿ ಕೊಟ್ಕೋತ ಹಂಗೆ ಅವೆರಡು ಜಂಪರ್ ಮುಗಿದು ನೋಡ್ರಿ. ಮಾಡ್ರೆ ಯಾವ್ದಾರ ಕೆಲಸ ಆಗ್ತೈತ್ರಿ, ಮಾಡ್ಲಿಕ್ರೆ ಏನಿಲ್ಲ ನೋಡ್ರಿ. ಆಡಿಗೆ ಮೇವು ಒದ್ರಾಕತ್ತೈತ್ರಿ ಆಡ. ಹೋಗ್ತೀನಿ ಅಂಗಡಿ ಇಕ್ಕೊಂಡು. ನೋಡಿ ಸ್ನೇಹಿತರೆ, ಮಧ್ಯಾಹ್ನ ವಿಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ ರೀ. ಮತ್ತು ಈಗ ರಾತ್ರಿ ವಿಡಿಯೋನ ಸ್ಟಾರ್ಟ್ ಮಾಡಿ ನೋಡ್ರಿ. ಮಧ್ಯಾಹ್ನ ಬಂದುಬಿಟ್ಟು ಒಗ್ಯಾನ ಭಾಂಡೆ ಮಾಡಿದೆ ರೀ. ಒಗ್ಯಾನ ಭಾಂಡೆ ಮಾಡಿ ಅಡ್ಗೆ ಮಾಡಿದೆ ರೀ. ಮಧ್ಯಾಹ್ನ ಏನು ಬರಲಿಲ್ಲ ರೀ ಊಟಕ್ಕೆ. ಕರೆ ಆದ್ರೆ ಇದಕ್ಕೆ ಹೊಂಟಿದ್ರಿ ಅವರು, ಒಂದು ಜಾಗಕ್ಕೆ ಸ್ಕೂಲ್ ನೋಡಕ್ಕೆ ಹೋಗ್ಯಾರ. ಎಲ್ಲಿ ಅಂದ್ರೆ ರೀ, ತುಮಕೂರಿಗೆ ಹೋಗ್ಯಾರ ನೋಡ್ರಿ, ಸಿದ್ಧಗಂಗಾ ಮಠಕ್ಕೆ. ನನ್ನ ಮಗನೂ ನಮ್ಮ ಮನೆಯವ್ರು ಹೋಗ್ಯಾರ. ಅದಕ್ಕೆ ಅವ್ರಿಗೆ ಬುತ್ತಿ ಮಾಡ್ಬೇಕಲ್ಲ. 2 ದಿನ ಟ್ರೈನ್ಯಾಗ ಹೋಗ್ತಾರೆ. ಸಂಜೆ 6 ಗಂಟೆ ಟ್ರೈನಿಗೆ ಹೋಗ್ತೀವತ್ತಂದ್ರೆ ನಾನು ಅಡುಗೆ ಮಾಡಿದೆ. ಚಪಾತಿ ಬ್ಯಾಳೆ ಪಲ್ಯ ರೀ. ಚಪಾತಿ ಬ್ಯಾಳೆ ಪಲ್ಯ ಮಾಡಿ ಅವರಿಗೆ ಬುತ್ತಿ ಕಟ್ಟಿ ಕಳಿಸಿ ಬ್ಲೌಸ್ ಪೂರ ಎಲ್ಲ ಮುಗಿಸಿದೆ ರೀ. ಮುಗಿಸ್ರು ನನಗೆ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ರೀ. ಅಲ್ಲಿಗೆ ಸ್ಟಾಪ್ ಮಾಡಿದೆ ರೀ. ರಾತ್ರಿ ಬಂದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ ನೋಡ್ರಿ. ಅಲ್ಲಿ ಮಠದ ಜಾತ್ರೆ ಇತ್ತು ರೀ, ಬಸವ ಜಯಂತಿ ಇರಲ್ಲ. ಬಸವ ಜಯಂತಿಗೊಮ್ಮೆ ಮಠದ ಜಾತ್ರೆ ಆಗ್ತೈತ್ರಿ. ಅಲ್ಲಿ ಹೋದೆ ರೀ. ಮತ್ತೆ ಒಂದು ತಾಸು 1.5 ತಾಸು ಅಲ್ಲಿ ಹೋಗಿ ಊಟ ಮಾಡಿ ಬಂದ್ರಿ. ಅಜ್ಜಾರು ನಮಸ್ಕಾರ ಮಾಡಿ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ರೀ. 9:30 ಮ್ಯಾಗ ಆಗೈತ್ರಿ ಟೈಮ್. ಇನ್ನು ಭಾಳ ಲೇಟ್ ಆಗ್ತೈತಿ. ಒಬ್ಬರೇ ಇರೋಣ ಮನುಷ್ಯಾಗ ಹೆದರಿಕೆ ಬಂದಂಗೆ ನೋಡ್ರಿ. ಯಾವಾಗೂ ಜಾಸ್ತಿ ಒಬ್ಬೊಬ್ಬರ ಇರಂಗಿಲ್ಲ ಮನ್ಯಾಗ. ಮನೆ ಖಾಲಿ ಅನ್ಸಾಕ್ತೈತ್ರಿ. ಏನೂ ಸೌಂಡ್ ಇಲ್ಲ, ಏನೂ ಇಲ್ಲ, ಖಾಲಿ ಅನ್ಸಾಕ್ತೈತಿ ನೋಡ್ರಿ. ಬೇಕಾದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನಿಸಿತ್ತಂತ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಖಾಲಿ ಕೂತಿದ್ರೆ ಹಾಗೆ ಕುಂಡಿರ್ತಿದ್ದೆ ರೀ. 2 ಬ್ಲೌಸ್ 3 ಅದೊಂದು ಅರ್ಧ ರೀ, ಇದೊಂದು ಎರಡು ಬ್ಲೌಸ್ ಕಂಪ್ಲೀಟ್ ಆದವ್ರೆ. ಹಾಗೆ ಈ ಬೇಸಿಗೆ ಕಾಲ ಐತೆ, ಸೆಕೆ ನೋಡಿರ್ಬೇಕಾದ್ರೆ ಎಷ್ಟು ಸೆಕೆ ಆಗ್ತಾ ಇದೆ. ಬೇಸಿಗೆ ಕಾಲ ಐತೆ ಅಂದ್ರೂ ಕೂಡ ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಏನೋ ನಮ್ಮ ಕೆಲ್ಸಕ್ಕೆ ಅನುಕೂಲ ಆಗ್ತೈತೆ, ಕೆಲಸ ಮಾಡೋದು ಬಿಡಂಗಿಲ್ಲ, ಮಾಡ್ತಾ ಇರ್ತೀವಿ. ಆದರೆ ತೊಂದರೆ ಬರ್ತಾ ಇರ್ತಾವೆ. ಅದನ್ನೆಲ್ಲ ಎದುರಿಸಿ ಮುಂದೆ ಹೋದ್ರೇನ ನಮ್ಮ ಜೀವನ ಸಾಗ್ಸಕ್ಕೆ ಸಾಧ್ಯ ನೋಡ್ರಿ ಸ್ನೇಹಿತರೆ. ವಿಡಿಯೋ ಲೆಂತ್ ಆಗ್ತೈತ್ರಿ. ವಿಡಿಯೋ ಲೆಂತ್ ಆದರೂ ಪರವಾಗಿಲ್ಲ, ಸ್ವಲ್ಪ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಇಷ್ಟೊತ್ತನ ನೋಡಿದಂಥ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಗುಡ್ ನೈಟ್ ನೋಡ್ರಿ.